ನಮಸ್ಕಾರ ಸ್ನೇಹಿತರೆ, ಮ್ಯಾಡ್ ಮೆಷಿನ್ನ ಮೊದಲನೇ ವ್ಲಾಗ್ಗೆ ಸ್ವಾಗತ. ಇವತ್ತು ನಾನು ನನ್ನ ಫ್ರೆಂಡ್ಸ್ ಎಲ್ಲ ಸೇರಿ ಒಂದು ಚಿಕ್ಕದಾಗಿ ಟ್ರಿಪ್ ಪ್ಲ್ಯಾನ್ ಮಾಡಿದ್ವಿ. ಅದು ಎಲ್ಲಪ್ಪ ಅಂತಂದರೆ ಆಗುಂಬೆ ಹತ್ತಿರ ಇರೋ ಸೀತಾ ನದಿ ಫಾಲ್ಸು. ಸೊ ನಾವು ಕೊಪ್ಪದಿಂದ 8 ಗಂಟೆಗೆ ಹೊರಟು ಆಗುಂಬೆಗೆ 8:45ಗೆ ರೀಚ್ ಆದ್ವಿ. ಸೊ ನಾವು ಆಗುಂಬೆ ರೀಚ್ ಆದ ತಕ್ಷಣ ನಮಗೆ ಮೊದಲು ಸಿಕ್ಕಿದ್ದೆ ಆಗುಂಬೆ ವ್ಯೂ ಪಾಯಿಂಟು. ಸೊ ಅಲ್ಲಿ ನಾವು ಸ್ವಲ್ಪ ಫೋಟೋಸ್ ಮತ್ತು ವೀಡಿಯೋಸ್ನ ತೆಕ್ಕೊಂಡು ಹಾಗೆ ಫಾಲ್ಸ್ ಕಡೆ ಹೊರಟ್ವಿ. ಬಟ್ ನಮ್ಮ ಬ್ಯಾಡ್ ಲಕ್ ಅನಿಸುತ್ತೆ, ಫಾಲ್ಸ್ ಕ್ಲೋಸ್ ಆಗಿತ್ತು. ಸೊ ನೆಕ್ಸ್ಟ್ ಏನು ಮಾಡೋದು ಅಂತ ಹೇಳಿ ಯೋಚನೆ ಮಾಡ್ತಾ ಸೀತಾ ನದಿ ಹೋಟೆಲ್ಗೆ ಟಿಫನ್ ಮಾಡೋಕ್ಕಂತ ಬಂದ್ವಿ. ನೆಟ್ವರ್ಕ್ ಸ್ಲೋ ಮಗ ಅಣ್ಣ ಕೋಲ್ಡ್ ತಗೊಳ್ ಕೋಲ್ಡ್ ಬೇಡ ಕೋಲ್ಡ್ ಅಲ್ಲಿ ವಾಮ್ ಆಗುತ್ತೆ. ಮಾಡ್ತಿದ್ದಾನೆ ಗಾಯ್ಸ್. ನೋಡಿ ನೆಟ್ವರ್ಕ್ ಸಿಕ್ಕಾಪಟ್ಟೆ ಸ್ಲೋ ಇದೆ, ಹಾಗಾಗಿ ಸ್ವಲ್ಪ ಫೋಕಸ್ ಮಾಡ್ಕೊಳ್ಳೋಣ. ಈ ಪೇಪಿ ನೋಡಿ ಆಗಿದೆ ನೋಡಿ ಫ್ರೆಂಡ್ಸ್. ಇವಾಗ ಬೆಳಿಗ್ಗೆನೇ 568 ರೂಪಾಯಿ. ಓಕೆ, ಇನ್ನೇನು ಓಡ್ತೀವಿ. ರಮಾಕಾಂತ ಬೈಕ್ ತೆಗೆದ್ರೆ ನಿನ್ನ ಬೈಕಿಗೆ ಹೆಸರೇನಿಟ್ಟಿದ್ಯಾ? ಬ್ಲಾಕ್ಬೆರಿ. ಇದನ್ನ ಕೇಳೋದೇ ಬೇಡ, ಇದು ಎಲ್ಲರಿಗೂ ಗೊತ್ತು. ಸಿಂಬಾ. ಸುಮ್ಮನೆ ಬೋಟಿ ಬೇಡಮೆ ಓಟಿ ಬರ್ಚಿಂಗ್ ಸತ್ಯಗಂಜಿ ಕಡ್ಲೆ ಬೋರ್ಡ್ ಬನ್ನಿ. 70 ರೂಪಾಯಿ ಇದೆ. ಸೊ ನಾವು ಟಿಫನ್ ಎಲ್ಲ ಮುಗಿಸ್ಕೊಂಡು ಅಲ್ಲೇ ಇನ್ನೊಂದು ಹಿಡನ್ ಫಾಲ್ಸ್ ಇದೆ ಅಂತಂದ್ರು, ಅಲ್ಲಿಗೆ ಹೊರಟ್ವಿ. ಬಟ್ ಆ ಫಾಲ್ಸ್ ನೇಮ್ ಹೇಳಲ್ಲ. ಹಾಗೆ ಅಲ್ಲಿಂದ ಹೊರಟವರು ಒಂದು 15 ಕಿಲೋಮೀಟ್ರ್ ಬಂದಮೇಲೆ ಗೊತ್ತಾಯಿತು ನಾವು ರೂಟ್ ಮಿಸ್ ಆಗಿ ಬಂದಿದ್ದೀವಿ ಅಂತೇಳಿ. ಸೊ ನಾವು ಗಾಡಿನಲ್ಲೇ ಸೈಡಿಗೆ ಹಾಕಿ ಮ್ಯಾಪ್ ನೋಡ್ತಾ ಇದ್ದೆ. ಹಾಗೆ ನಮ್ಮ ಬಾಯ್ಸ್ ಎಲ್ಲ ಫೋಟೋಸ್ ಎಲ್ಲ ತೆಕ್ಕೊಂಡು ಫನ್ ಮಾಡ್ತಾ ಇದ್ರು. ಇದ್ಯಾಕೋಣ ಇವಾಗ ಈ ಸಾಂಗ್ ಅಣ್ಣ ಕೂತಿರೋ ಪೋಸ್ ಹಂಗೆ ಇದೆ. ಅವತ್ತು ನಾನು ಹೋಗಿದ್ದು ಇದೇ ರೂಟಲ್ಲಿ ಬೇರೆ ಯಾವುದೋ ಫಾಲ್ಸ್ ಮಗ. ಹಾಂ ನೋಡೋ ಮಟ್ಟ ನೋಡಿರ ಹಂಗೆ 10 ರೂಪಾಯಿ ಕೊಂಡ್ರೆ 100 ರೂಪಾಯಿ ಆ್ಯಕ್ಟಿಂಗ್ ಮಾಡ್ತಾನೆ ಅಲ್ಲಿಗೆ. ಮಗ ನಿಂಗೆ ಏಜ್ ಎಷ್ಟು ಇವಾಗ? 17. 14 ಎಷ್ಟು ಎಕ್ಸ್? 14. ಎಷ್ಟು ಜನ ಎಕ್ಸ್ ಇದಾರ ನಿಂಗೆ? ಎಷ್ಟು ಜನ ಎಕ್ಸ್ ಇದಾರೆ? ಸಿಂಗಲ್ ಸಿಂಹ. ನಿನ್ನ ಗರ್ಲ್ ಫ್ರೆಂಡ್ ಇದ್ದಾರೆ? ಇಲ್ಲ. ಯಾಕೆ ಇದ್ದಾಳೆ. ಅಣ್ಣಡಿ ಸರ್ಚ್ ಮಾಡ್ತಾನೆ. ಫೈನಲಿ ಹೆಂಗೋ ಕಷ್ಟಪಟ್ಕೊಂಡು ಸ್ಪಾಟ್ಗೆ ಬಂದ್ವಿ. ಆ್ಯಕ್ಚುಲಿ ನಾವು ಹೋಗಬೇಕಾಗಿರೋ ಪ್ಲೇಸ್ ಇದಲ್ಲ, ಬಟ್ ಬಂದಿರೋದಕ್ಕೆ ವೇಸ್ಟ್ ಆಗಬಾರ್ದು ಅಂತ ಹೇಳಿ ಇಲ್ಲಿ ಕರ್ಕೊಂಬಂದೆ ಇವ್ರನ್ನೆಲ್ಲ. ಗಲಾಟೆ ಮಾಡಬೇಡಿ. ಹಾಂ, ಅಂತೂ ಇಲ್ಲಿ ತನಕ ಬಂದಿದ್ದು ವೇಸ್ಟ್ ಆಗಕ್ಕಂತೂ ಅಣ್ಣ ಬಿಡಲಿಲ್ಲ. ಥ್ಯಾಂಕ್ಸ್. ನಾನು ಅಲ್ಲಿ ಗಾಡಿ ಒಳಗೆ ಹಾಕಕ್ಕೆ ಆಪ್ಷನ್ ಇದ್ದಿದ್ದು ಅವಾಗ ನೋಡಿದ್ರೆ. ಈ ಕಾಡಲ್ಲೂ ನೆಟ್ವರ್ಕ್ ಸಿಗ್ತಾ ಇದೆ. ಆ್ಯಕ್ಚುಲಿ ಪಲಾವ್ ತಂದಿದ್ದೀವಿ ಗೈಸ್, ಹೊಟ್ಟೆ ಹಸಿದ್ರೆ. ಅಣ್ಣ ಹೂವಿನ ಬಾಡದಂತೆ ಸಾಂಗ್ ಹೇಳು. ಇವನಿಗೆ ಬೆಳಗ್ಗೆಯಿಂದ ನಾನು ಕೇಳಿ ಅವನಿಗೆ ಹೇಳಿ ಮೂಡೇ ಹೋಗ್ಬಿಡ್ತು ಅವನು. ಗಾಯ್ಸ್, ಎಲ್ಲರ ಗ್ರೂಪಲ್ಲೂ ಲವರ್ ಬಾಯ್ ಇರ್ತಾನೆ, ಟ್ಯಾಗ್ ಮಾಡಿ ಗಾಯ್ಸ್. ಎಲ್ಲರೂ ದಿಕ್ಕಪಾಲು. ರಮಾಕಾಂತ ಮತ್ತೆ ಅಪ್ಪಣ್ಣ ಅಲ್ಲಿಗೆ ಹೋಗಿದಾರೆ. ಇಲ್ಲಿ ಇವರಿಬ್ರು ಮೀನ್ ಹಿಡಿತವ್ರೆ. ಸಿಗ್ತಾನ ಮೀನ್ ಸಿಗ್ತಾ? ಚಪ್ಪಲಿಲ್ ಮೀನ್ ಹಿಡಿತಿದ್ದಾರೆ ಗಾಯ್ಸ್ ನೋಡಿ. ಅದೆಂತ ಇನ್ನೇನು ಹೊರಡು ಅಂತಕ್ ಬಂದ್ವಿ. ಲಾಸ್ಟ್ ಫೋಟೋ ಒಂದು ಎಲ್ಲರೂ ತೆಕ್ಕೊಂತವ್ರೆ. ಸೊ ಹೆವಿ ಫನ್ ಮಾಡಿಕೊಂಡು ವೀಡಿಯೋಸ್ ಫೋಟೋಸ್ ಎಲ್ಲ ತೆಕ್ಕೊಂಡು ಅದೇ ಗ್ಯಾಪಲ್ಲಿ ಮೀನು ಹಿಡಿಯೋ ಜೋಶಲ್ಲಿ ನಮ್ಮ ಜಿಯಾದ್ ಭಾಯ್ ಅವರು 3ರಿಂದ 4 ಸಲ ದಬ್ಬಾಕೊಂಡ್ರು. ಆ ವಿಡಿಯೋನ ಕ್ಯಾಪ್ಚರ್ ಮಾಡಲಿಕ್ಕಾಗಿಲ್ಲ. ಮತ್ತು ನಮ್ಗಳ ಬೈಕಲ್ಲಿ ವಾಟರ್ ಕ್ರಾಸಿಂಗ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಮೊದಲನೇದಾಗಿ ಸಿಂಬಾನ ನೀರಿಗೆ ಇಳಿಸಿದ್ವಿ. ಬಟ್ ಕೆಳಗಡೆ ಸಿಕ್ಕಾಪಟ್ಟೆ ಜಾರೋ ಕಲ್ಲಿರೋದ್ರಿಂದ ಈ ಪ್ಲ್ಯಾನ್ ಕೂಡ ಫೇಲ್ಯೂರ್ ಆಯಿತು. ಟೈಮ್ ಆಲ್ರೆಡಿ 3 ಆಗಿತ್ತು. ನನಗೂ ನಮ್ಮ ಬಾಯ್ಸ್ಗೂ ಸಿಕ್ಕಾಪಟ್ಟೆ ಹಸಿವಾಗ್ತಿತ್ತು. ಸೊ ಅಲ್ಲಿಂದ ಹೊರಟು ಮುದ್ರಾಡಿಗೆ ಹೋಗೋ ಪ್ಲ್ಯಾನ್ ಮಾಡಿದ್ವಿ.
ಅಲ್ಲಿ ಊಟ ಮಾಡಿ ಐಸ್ ಕ್ರೀಮ್ ಎಲ್ಲ ತಿಂದು ಅಲ್ಲಿಂದ ನಾನು ನಮ್ಮ ಬಾಯ್ಸು ಸ್ಪ್ಲಿಟ್ ಆಗಬೇಕಾಯ್ತು. ಬಿಕಾಸ್ ನಾನು ಕಾರ್ಕಳ ಹೋಗೋನಿದ್ದೆ, ಅವರೆಲ್ಲ ಬೀಚ್ ಹೋಗೋ ಪ್ಲಾನ್ ಮಾಡಿದ್ರು. ಒಳ್ಳೆ ಕಳ್ಳಂತರ ಕಾಣಿಸ್ತಿದೆ. ಸುಮನ್ ಅಣ್ಣಂಗೆ ಸುಮಣ್ಣ ಬಾಯ್ ಬಾಯ್. ಇನ್ಮೇಲೆ ಇವನು ನಮಗೆ ಸಿಗೋದು 10 ಗಂಟೆ ಮೇಲೆ. ಏನೋ ಕೈಯಲ್ಲಿ ಕೊಡ್ತಿದ್ದು. ಬೀಚ್ಗೆ ನಮ್ಮ ಬಾಯ್ಸ್ ರೀಚ್ ಆದಮೇಲೆ ರಮಕಾಂತ ಮತ್ತು ಅಪ್ಪು ಫೋಟೋ ಮತ್ತು ವೀಡಿಯೋ ತೆಗೆಯೋದ್ರಲ್ಲಿ ಫುಲ್ ಬ್ಯುಸಿ. ಆದರೆ ನಮ್ಮ ಸೈಕೋ ಮತ್ತು ಜಿಯಾದು ಫುಲ್ ಎಂಜಾಯ್ ಮಾಡಿಕೊಂಡು ಸಿಕ್ಕಾಪಟ್ಟೆ ಫನ್ ಮಾಡಿದ್ರು. ಹಾಗೆ ಕತ್ಲಾದ್ಮೇಲೆ ಅಲ್ಲಿಂದ ಹೊರಟು ನೈಟ್ ಊಟ ಎಲ್ಲ ಮುಗಿಸ್ಕೊಂಡು ರಿಟರ್ನ್ ಬರ್ತಾ ನಮ್ಮ ರಮಕಾಂತ್ ಅವ್ರ ಗಾಡಿ ಪೆಟ್ರೋಲ್ ಖಾಲಿ ಆಯಿತು. ಸೊ ಪೆಟ್ರೋಲ್ ರೀಫಿಲ್ ಮಾಡಿಕೊಂಡು ಸೋಮೇಶ್ವರ ರೀಚ್ ಆಗೋಷ್ಟರಲ್ಲಿ ಅಲ್ಲಿಗೆ ನಾನು ಆಲ್ರೆಡಿ ಬಂದಾಗಿತ್ತು. ಸೊ ಅಲ್ಲಿ ನಾವೆಲ್ಲ ಟೀ ಕುಡ್ಕೊಂಡು ಕೊಪ್ಪದ ಕಡೆ ಹೊರಟ್ವಿ. ಟೈಮ್ 9:51. ಯಪ್ಪ ನಮ್ಮ ಗಾಡಿ ಪೆಟ್ರೋಲ್ ಖಾಲಿಯಾಗಿ ಪೆಟ್ರೋಲೇ ನೋಡಿಲ್ವಾ ಅಂತ ಹೆಂಗಂತ ಮಚ್ಚ ರೈಡು. ಸೊ ಅಲ್ಲಿ ನಾವೆಲ್ಲ ಟೀ ಕುಡ್ಕೊಂಡು ಕೊಪ್ಪದ ಕಡೆ ಹೊರಟ್ವಿ. ಕೊಪ್ಪ ರೀಚ್ ಆಗಬೇಕಾದ್ರೆ 11 ಗಂಟೆ ಆಗಿತ್ತು. ಅದು ಕೊಪ್ಪ ಬಂದ್ವಿ. ಸುಮಾರು ನನ್ನ ಗಾಡಿಲಿ 4 ಗಂಟೆ ತೋರಿಸ್ತೈತಿ. ಅರೌಂಡ್ 11 ಗಂಟೆ ಅಂತ. ಹೇಗಿತ್ತು ಅಪ್ಪಣ್ಣ? ಒಂದು ಹೊಂಡ ಹರಿಸಿರ್ಲಿಲ್ಲ ಮರ, ಇಲ್ಲಿ ಬಂದು ಹರಿಸ್ತಾ ಇದ್ವಿ ಬೀಚಲ್ಲಿ. ಬೀಚಲ್ಲಿ ಒಂದು 100 ಫೋಟೋ ತಕೊಂಡ್ರ ಇವರು ಅವರು ಸೇರಿ. ಸೊ ಇಲ್ಲಿಗೆ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ 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 ಮಾಡೋ ಸುವರ್ಣ. ಅಪ್ಪಣ್ಣ ಹೇಳ್ತಾ ಇದೆ ಬಾಯ್ ಅಂತ. ಸರಿ ಬಾಯ್ 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 ಬಾಯ್.